ಬೆಂಗಳೂರಿನಲ್ಲಿ ಆಗ್ತಾ ಇರತಕ್ಕಂಥ ಫುಟ್ಪಾತ್ ಅತಿಕ್ರಮಣ ತೆರವು ಕಾರ್ಯಾಚರಣೆಗೆ ಬಹುತೇಕರು ಬೆಂಬಲ ಕೊಡ್ತಾ ಇದ್ದಾರೆ. ಬಟ್ ಆದರೆ ಈ ಒಂದು ಕಾರ್ಯಾಚರಣೆ ರೀತಿ ಸರಿಯಾಗಿಲ್ಲ ಅಂತಕ್ಕಂಥ ಒಂದು ಅಸಮಾಧಾನ ಕೂಡ ಹೆಚ್ಚಾಗ್ತದೆ. ಯಾಕಂತಂದ್ರೆ ಈ ಒಂದು ರೂಲ್ಸು ಬರೀ ಖಾಸಗಿಯವ್ರಿಗೆ ಮಾತ್ರನಾ ಅಥವಾ ಸರ್ಕಾರನೇ ಒತ್ತುವರಿ ಮಾಡ್ಕೊಂಡಿದ್ರೆ ಅದಕ್ಕೇನು ಮಾಡೋದು ಅಂತಕ್ಕಂಥದ್ದು. ಸೊ ಈಗ ಅಸಮಾಧಾನ ಜಾಸ್ತಿ ಆಗಿದೆ. ನಾನು ಸದ್ಯಕ್ಕೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರ 5ನೇ ಅಂತ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ರಸ್ತೆಯಲ್ಲಿದ್ದೀನಿ. ನೀವೇನು ನೋಡ್ತಾ ಇದ್ದೀರಾ, ಇದು ಈ ಒಂದು ರಸ್ತೆಯಲ್ಲೇ ಫುಟ್ಪಾತಲ್ಲೇ BBMP ಸಹಾಯ ಕೇಂದ್ರ ವಾರ್ಡ್ ನಂಬರ್ 160 ನಿರ್ಮಾಣ ಆಗಿದ್ದನ್ನು ಗಮನಿಸ್ತಂದ್ರೆ GBAನೇ ಫುಟ್ಪಾತನ್ನು ಒತ್ತುವರಿ ಮಾಡಿಕೊಂಡು ಕಟ್ಟಡ ಕಟ್ಟಿದ್ರೆ ಅಥವಾ ಏನಾದರೂ ಒಂದು ವ್ಯವಸ್ಥೆ ಮಾಡಿದ್ರೆ ಅದು ಒತ್ತುವರಿ ಆಗಲ್ವಾ? ಅದ್ರ ಪಕ್ಕದಲ್ಲಿ ಕೂಡ ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ, ನಮ್ಮ ಕ್ಲಿನಿಕ್ ಕೂಡ ಅಲ್ಲೇ ಇದೆ. ಸೊ ನಮ್ಮ ಕ್ಲಿನಿಕ್ ಕೂಡ ಫುಟ್ಪಾತ್ ಮೇಲೆನೆ ಕಟ್ಟಿರ್ತಕ್ಕಂಥದ್ದನ್ನ ಗಮನಿಸ್ತಾ ಇದ್ದೀರಾ. ಜನ ಓಡಾಡಕ್ಕೆ ಇಲ್ಲಿ ಫುಟ್ಪಾತ್ ಇಲ್ಲ. ಅದ್ರ ಪಕ್ಕದಲ್ಲಿ ನೋಡ್ರೆ ಗೊತ್ತಾಗುತ್ತೆ, ಶುದ್ಧ ಕುಡಿಯುವ ನೀರಿನ ಘಟಕ ಕೂಡ ಫುಟ್ಪಾತ್ ಅಲ್ಲೇ ಇದೆ. ಸೊ ಇದು ಕೂಡ ಫುಟ್ಪಾತ್ ಅತಿಕ್ರಮಣ ಆಗಲ್ವಾ? ಸೊ ಇದನ್ನ ತೆರವು ಮಾಡಲ್ವಾ? ಸೊ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಏನಿದೆ, ಫುಟ್ಪಾತ್ ಅನ್ನೋದು ಪಾದಚಾರಿಗಳಿಗೆ ಮಾತ್ರ ಮೀಸಲಿರಬೇಕು ಅಂತಕ್ಕಂಥದ್ದು. ಇದನ್ನ ಅನುಷ್ಠಾನ ಮಾಡಬೇಕಾಗಿರೋದು GBA ಅಧಿಕಾರಿಗಳು. ಬಟ್ ಆದರೆ GBAನೇ ಆ ಒಂದು ರೂಲ್ಸ್ನ ಉಲ್ಲಂಘನೆ ಮಾಡಿದ್ರೆ ಹೇಗೆ? ಪಕ್ಕದಲ್ಲಿ ನೋಡ್ರೆ ಗೊತ್ತಾಗುತ್ತೆ. ಇನ್ನೊಂದು ಹಿರಿಯ ನಾಗರಿಕರ ಕಟ್ಟೆ ಅಂತಕ್ಕಂಥ ಒಂದು ಇದನ್ನು ಕೂಡ ಮಾಡಿದ್ದಾರೆ. ಸೊ ಇದು ಕೂಡ ಫುಟ್ಪಾತ್ ಅತಿಕ್ರಮಣ ಆಗಿದೆ. ಸೊ ಇದನ್ನೇನು ಮಾಡ್ತೀರಾ ಅಂತಕ್ಕಂಥ ಪ್ರಶ್ನೆ ಕೂಡ ಈಗ ಕೇಳಿ ಬರ್ತಾ ಇದೆ. ಪಕ್ಕದಲ್ಲೇ ನೋಡಿದ್ರೆ ಗೊತ್ತಾಗುತ್ತೆ ಏನಂತಂದ್ರೆ, ಸ್ಥಳೀಯರು ಅಂದ್ರೆ ಇಲ್ಲಿ ಏನು ಬೀದಿ ಬದಿ ವ್ಯಾಪಾರಿಗಳು ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆಯ್ತು, ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೀರಾ, ಓಕೆ, ಬಟ್ ಆದ್ರೆ BBMP ಅಥವಾ GBAನೇ ಫುಟ್ಪಾತ್ ಅನ್ನ ಒತ್ತುವರಿ ಮಾಡ್ಕೊಂಡ್ರೆ ಅವ್ರು ಅದನ್ನ ಡೆಮಾಲಿಷ್ ಮಾಡಕ್ ಬರಲ್ವಾ? ಅವಾಗ ಸುಪ್ರೀಂ ಕೋರ್ಟ್ ಆದೇಶ ಅವರಿಗೆ ಕಾಣಿಸಲ್ವಾ? ಇನ್ನು ಹಿಂದಕ್ಕೆ ನೋಡ್ರೆ ಗೊತ್ತಾಗುತ್ತೆ, ಖಾಸಗಿಯವರು ಅಲ್ಲಿ ಫುಟ್ಪಾತ್ ಅನ್ನ ಒತ್ತುವರಿ ಮಾಡಿಕೊಂಡು ಅಂಗಡಿ ಕಟ್ಟೋದನ್ನ ಗಮನಿಸ್ತಾ ಇದ್ದಾರೆ. ಅದನ್ನ ತೆರವು ಮಾಡ್ತೀರಾ. ಬಟ್ ಆದ್ರೆ BBMPನೇ ಕಟ್ಟಿದಂತ ಆ ಒಂದು ಕಟ್ಟಡಗಳನ್ನ ಯಾಕೆ ತೆರವು ಮಾಡಲ್ಲ? ಸೊ ಇದು ನಿಮ್ಮ ಕಾರ್ಯಾಚರಣೆಯ ರೀತಿ ಬಗ್ಗೆ ಈಗ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥವ್ರು ಬೀದಿ ಬದಿ ವ್ಯಾಪಾರಿಗಳು. ಏನಂತಂದ್ರೆ, ಬೆಂಗಳೂರಿನ ಸುಮಾರು ಕಡೆ ಇದೇ ರೀತಿ ಇದಾವೆ. ಬೆಸ್ಕಾಂನ ಟ್ರಾನ್ಸ್ಫಾರ್ಮರ್ಗಳು, BBMP ಕಟ್ಟಡಗಳು, ಪೌರ ಕಾರ್ಮಿಕರ ವಿಶ್ರಾಂತಿ ಕಟ್ಟಡಗಳು, ಸುಮಾರು ವಿವಿಧ ರೀತಿಯ ಫುಟ್ಪಾತ್ ಎಂಕ್ರೋಚ್ಮೆಂಟ್ ಆಗಿದೆ. ಸೊ ಇದನ್ನ ಯಾವ ರೀತಿ ಅವರು ಸರಿಪಡ್ತಾರೆ? ಬರೀ ಖಾಸಗಿಯವರಿಗೆ ಮಾತ್ರ ರೂಲ್ಸ್ ಅನ್ನ ತೋರಿಸ್ಬಿಟ್ಟು ತೆರವು ಮಾಡ್ತಾರ, ಅಥವಾ BBMP ತಾನೇ ಫುಟ್ಪಾತ್ ಅನ್ನು ಅತಿಕ್ರಮಣ ಮಾಡಿಕೊಂಡು ಕಟ್ಟದಂತ ಕಟ್ಟಡ ಕೂಡ ಕೆಡುತ್ತಾರೆ ಅನ್ನೋದು ಈಗ ಪ್ರಶ್ನೆ ಆಗಿದೆ. ಸೊ ಒಂದಷ್ಟು ಜನ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆ. ಸರ್, ಈಗ ಖಾಸಗಿಯವರಿಗೆ ರೂಲ್ಸ್ ತೋರಿಸಿ ಫುಟ್ಪಾತ್ ಅತಿಕ್ರಮಣವನ್ನ ತೆರವು ಮಾಡ್ತಾ ಇದ್ದಾರೆ. ಬಟ್ ಆದ್ರೆ BBMPನೇ ಇಲ್ಲಿ ಫುಟ್ಪಾತ್ ಅತಿಕ್ರಮಣ ಮಾಡ್ಕೊಂಡು ಅದಕ್ಕೆ ಏನ್ ಮಾಡ್ತೀರಾ ಅನ್ನೋದು ನಿಮ್ ಪ್ರಶ್ನೆ. ಸೊ ಏನ್ ಹೇಳ್ತೀರಾ ಅದಕ್ಕೆ? ಸರ್, ಸರ್ಕಾರದಿಂದ ಮಾಡ್ತಾರ ಅಭಿಯಾನ, ನಮ್ದೇನು ಪ್ರಾಬ್ಲಮ್ ಇಲ್ಲ, ಮಾಡ್ಲಿ, ಒಳ್ಳೇದು. ಫುಟ್ಪಾತ್ ಅಲ್ಲಿ ಜನ ಓಡಾಡಕ್ಕೆ ಮಾಡ್ತಿದ್ರೆ ಅದು ನಮ್ದೇನು ಅಭ್ಯಂತರ ಇಲ್ಲ. ಆದರೆ ಬೀದಿ ವ್ಯಾಪಾರಿಗಳಿಗೆ ನೆಲೆ ಕಟ್ಕೊಡ್ಬೇಕು. ಇಲ್ಲೇನಾಗಿದೆ ಅಂದರೆ ನೋಡಿ, ಇಲ್ಲಿ ಫುಟ್ಪಾತ್ನ ಅಕ್ವೈರ್ ಮಾಡ್ಕೊಂಡು ನಾಗರಿಕರ ಕಟ್ಟೆ ಅಂತ ಮಾಡಿದ್ದಾರೆ, BBMP ಆಫೀಸ್ ಮಾಡ್ಕೊಂಡಿದ್ದಾರೆ, ವಾಟರ್ ಪಾಯಿಂಟ್ ಮಾಡ್ಕೊಂಡಿದ್ದಾರೆ. ಇದೆಲ್ಲ ಫುಟ್ಪಾತಲ್ಲಿ ಇಲ್ವಾ? ಇದೆಲ್ಲ ಬೀದಿ ವ್ಯಾಪಾರಿಗಳಿಗೆ ಅನ್ವಯ ಆಗುತ್ತೆ, ಅವು ಇವ್ರುಗಳಿಗೆ ಅನ್ವಯ ಆಗಲ್ವಾ? ಏನಕ್ಕೆ ಮಾಡಿದ್ದಾರೆ ಇದು? ಗೌರ್ಮೆಂಟ್ ಅವರೇನೆ ಅಂದರೆ ನಿಮ್ಮ ಕಾರ್ಪೊರೇಷನ್ ಅವರೇ ಎಡವಿ ಇದು ಮಾಡ್ತಾ ಇದ್ದಾರಲ್ಲ. ಇಲ್ಲಿ ಯಾರು ಸಾಯಲ್ವಾ? ಇಲ್ಲಿ ಯಾವುದು ಆಕ್ಸಿಡೆಂಟ್ ಆಗಲ್ವಾ? ಇಲ್ಲಿ ಯಾವುದು ಇದಾಗಲ್ವಾ? ಹೌದು, ಇವ್ರು ಕೇಳ್ತಾ ಇರೋದು ಪ್ರಶ್ನೆಗಳು ಸಿಂಪಲ್ ಇದೆ. ಅತಿಕ್ರಮಣ ಮಾಡೋದಿದ್ರೆ ಸರಿಯಾಗಿ ಮಾಡಿ. ಸೊ ನೀವೇ ಅತಿಕ್ರಮಣ ಮಾಡ್ಕೊಂಡ್ಬಿಟ್ಟು ಖಾಸಗಿಯವ್ರ ಮೇಲೆ ಯಾಕೆ ದಬ್ಬಾಳಿ ಮಾಡ್ತೀರಾ ಅನ್ನೋದು ಇವ್ರ ಪ್ರಶ್ನೆ ಆಗಿದೆ. ಇನ್ನೊಂದಷ್ಟು ಮನೆ ಬದಿ ವ್ಯಾಪಾರಿಗಳು ಕೇಳ್ತಾ ಹೋಗ್ತೀನಿ. ಮೇಡಮ್, ಈಗ BBMPನೇ ಫುಟ್ಪಾತ್ ಅನ್ನು ಅತಿಕ್ರಮಣ ಮಾಡ್ಕೊಂಡ್ರೆ ಏನ್ ಮಾಡೋದು ಅಂತಕ್ಕಂಥದ್ದು ಈಗ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಸೊ ತಾವು ಬೀದಿ ಬದಿ ವ್ಯಾಪಾರಿಗಳು ಅಭಿಯಾನಕ್ಕಂತೂ ಎಲ್ಲರೂ ಕೂಡ ಬೆಂಬಲ ಕೊಡ್ತಾ ಇದ್ದಾರೆ. ಸೊ ಈ ರೀತಿ ಘಟನೆಗಳಾದಾಗ, ಈ ರೀತಿ ಅತಿಕ್ರಮಣ ಆದಾಗ ಏನ್ ಹೇಳ್ತೀರಾ ಅಧಿಕಾರಿಗಳು? ತುಂಬಾ ಕಷ್ಟ ಆಗುತ್ತೆ ಸರ್. ಇವ್ರಿಗೆ ಮಾತ್ರ ಇವಾಗ ಅವ್ರಿಗೆಲ್ಲ ದೊಡ್ಡವ್ರ ಅಧಿಕಾರಿಗಳು ಇದಿದ್ದಾರೆ, ಅವ್ರಿಗೆ ಮಾತ್ರ ಯಾರು ಎತ್ತಕ್ಕೆ ಬರಲ್ಲ. ಈಗ ನಾವು ಬಡವರಲ್ವಾ ಸರ್, ನಾವು ಎತ್ತಿ ಅಂದಿದ ತಕ್ಷಣ ಎತ್ತೋಡತ್ತೀವಿ, ಅವ್ರು ಎತ್ತಿ ಅಂದಿದ ತಕ್ಷಣ ಅವ್ರು ಎತ್ತಲ್ಲ. ಯಾಕಂದ್ರೆ ಅವ್ರ ಹತ್ರ ಅಧಿಕಾರ ಇದೆ, ಕಾನೂನು ಇದೆ. ಕಾನೂನು ಇರೋರು ಅವ್ರು ಒಳಗಡೆ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಆಗುತ್ತೆ. ಈಗ ನಮ್ಮನ್ನ ಇದು ಮಾಡ್ತಾರಲ್ಲ ಸರ್, ಇವಾಗ ರೋಡ್ ಇಷ್ಟೊಂದು ಗುಂಡಿ ಬಿದ್ದಿದೆಯಲ್ಲ, ಇವಾಗ ಯಾರು ಸಾಯಲ್ವಾ ಸರ್? ನಾವು ವ್ಯಾಪಾರ ಹಾಕಿದ್ರಂದೇ ಸಾಯ್ತವ್ರೆ ಅಂದ್ರೆ ಇವಾಗ ಯಾರು ಸಾಯಲ್ವಾ ಹೇಳಿ? ಸೊ ಏನಂತಂದ್ರೆ, ಕಾರ್ಯಾಚರಣೆ ಆಗಬೇಕು, ಅಭಿಯಾನ ಆಗಬೇಕು, ಪಾದಾಚಾರಿಗಳಿಗೆ ಫುಟ್ಪಾತ್ ಸಿಗಬೇಕು. ಬಟ್ ಆದರೆ ಗೌರ್ಮೆಂಟೇ ಒತ್ತುವರಿ ಮಾಡಿಕೊಂಡ್ರೆ ಅದಕ್ಕೇನು ಮಾಡೋದು ಅನ್ನೋದು ಕೂಡ BBMP ಅಥವಾ GBA ಅಧಿಕಾರಿಗಳು ಉತ್ತರವನ್ನು ಕೊಡಬೇಕು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.